ಕುದಿಯಕಟ್ಟಿನ ಕಡಿಮೆ ಮಾಡಿಟ್ಟಿನಿ. ಮತ್ತೇನು ಕಮ್ಮಿ ಬಿದ್ದೈತಿ ತೋರಿಸು ಚೆಂದಾಗೆ. ಆಯ್ತು ನೋಡ್ರಿ, ನಮ್ಮ ಜಳಕ ಜಾಪ ಎಲ್ಲರೂ ಕೆಲಸ ಮಾಡಿ ಎಣ್ಣೆ ಕುಡಿದ್ರೆ ನಾನು ಕೆಲಸ ಮಾಡೋಕೆ ಎಣ್ಣೆ ಕುಡಿತೀನಿ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ, ಬೆಳಗಿನ ಶುಭೋದಯ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ರೆ ಅಂದ್ಕೊಂಡೆ. ನಾನು ಕೂಡ ಸೂಪರ್ ಆಗಿದ್ದೀನಿ. ಇವತ್ತು ನಾಗಪ್ಪನಿಗೆ ಹಾಲು ಹಾಕೋ ದಿನ. ಹೊರಗಡೆ ಹೋಗ್ಬೇಕಲ್ವ, ಅದಕ್ಕೆ ಅಷ್ಟೊಂದು ಬೇಗ ಏನಿದ್ದಿಲ್ಲ, 5:30 6 ಗಂಟೆಗೆ ಎದ್ದಿದ್ದೀನಿ. 5:30 ಇಲ್ಲ 6ಕ್ಕೆ ಎದ್ದೀವಿ. ಈಗ ಕಸ ಎಲ್ಲ ಹುಡುಗಿ ಆಯಿತು, ಹೊಸ್ತು ತೊಳೆದಾಯಿತು. ಆದರೆ ಹೊಸ್ತಲ್ಗೆ ರಂಗೋಲಿ ಹಾಕೋಲ್ಕ ನಮ್ಮ ಮನ್ಯಾಗ ರಂಗೋಲಿ ಬರಗಾಲ ಬಂದೈತಿ. ರಂಗೋಲಿ ಬಂದ ಬಳಿಕ ರಂಗೋಲಿ ಹಾಕ್ತೀನಿ. ಅಲ್ಲಿವರೆಗೂ ಇರೋ ಕೆಲಸಗಳನ್ನ ಮಾಡ್ಕೋಬೇಕು. ಹಾಗೆ ಹೊಸಬ್ರು ಯಾರೆಲ್ಲ ಚಾನಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಮತ್ತು ಆಲ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ಮತ್ತು ನಿಮ್ಗೇನಾದರೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೈಟೇ ಎಲ್ಲ ಚಚ್ಚು ಮಾಡಿ ಮಲ್ಕೊಂಡೆ ನೋಡ್ರಿ. ಗ್ಯಾಸ್ ಕಟ್ಟಿ ಬಾಂಡೆ ಎಲ್ಲ ತೊಳೆದು ನೋಡ್ರಿ ಬುಟ್ಟಿ ತುಂಬಿ ಮಲ್ಕೊಂಬಿಟ್ಟಿನಿ. ಇವಾಗೇನೋ ಕೆಲಸ ಇಲ್ಲ, ಬರೀ ಕಸ ಹುಡುಗೋದು ಅಷ್ಟೇ ಕೆಲಸ. ಕಸ ಹುಡುಗಿ ಆಯಿತು. ಇನ್ನು ಹೋಗಿ ಜಾಕ ಮಾಡ್ಕೊಂಬಂದು ಬೆಳಗಿಡಬೇಕು. ಈಗ 6:30 ಆಗುತ್ತೆ. 6:30 ಅಂದರೆ ನಾನು ಜಾಕ ಮಾಡೋ ಬರೋದ್ರಾಗ 7 ಆಕೈತೆ ಗೊತ್ತಿಲ್ಲ, ನೋಡೋಣಂತ. ಆಯ್ತು ನೋಡ್ರಿ, ನಮ್ಮ ಜಳಕ ಜಾಪತ್ರೆಗಳು ಮುಗೀತು. ಇನ್ನು ಅಡಿಗೆ ಗಿಡಿಗೆಗಳ ಮಾಡಬೇಕು. ಫಸ್ಟ್ ಪೂಜೆ ಮಾಡಬೇಕು. ಪೂಜೆ ಈ ಸದ್ದ ಮಾಡಬೇಕು. ಫಸ್ಟ್ ಪೂಜೆ ಮಾಡಿಬಿಟ್ಟು ಬೆಳಗಿಟ್ಬಿಟ್ಟು ಪೂಜೆ ಮಾಡಲೆ. ಬೆಳಗಿಟ್ಟು ಪೂಜೆ ಮಾಡಿದೆ ಅಂದ್ರೆ ಬೆಳೆನೂ ಕುದೀತೈತಿ, ಪೂಜೆನೂ ಆಕೈತಿ. ಅಕಸ್ಮಾತ್ ನಾನು ಪೂಜೆ ಮಾಡಿ ಬೆಳಗ್ಗೆ ಕುದಿಯಕ್ಕಿಟ್ಟಂದ್ರೆ ಲೇಟ್ ಆಕೈತಿ. ಹಾಗಾಗಿ ಬೆಳಗಿಟ್ಟು ಪೂಜೆ ಮಾಡೋಕ್ಕೆ ಶುರು ಮಾಡ್ತೀನಿ. 2 ಕೆಲಸ ಆಕೈತಿ. ಫಸ್ಟ್ ನಾಗಪ್ಪನ ತೆಗೆದು ಏನೇನು ರಾತ್ರಿ ಪೂಜೆ ಮಾಡಿದ್ಮೇಲೆ ನಾಗಪ್ಪನ ಒಯ್ದು ಗಿಡಕ್ಕೆ ಹಾಕಬೇಕು. ನೀರಿಗೆ ಹಾಕಬೇಕು. ನೀರು ಮತ್ತು ನಾಗಪ್ಪನ ಎಲ್ಲ ಸೇರಿಸಿ ಅಲ್ಲಿ ಗಿಡಕ್ಕೆ ಹಾಕಬೇಕು. ಮತ್ತು ದೇವ್ರ ಪೂಜೆ ಮಾಡ್ಕೋಬೇಕು. ಫಸ್ಟ್ ಬೆಳಗಿಟ್ಬಿಡ್ತೀನಿ. ನಮ್ಮದು ಎಣ್ಣೆ ಕುಡಿಬೇಕು. ಎಣ್ಣೆ ಕುಡಿದ್ಮೇಲೆ ಮಿಕ್ಕಿದ ಕೆಲಸ ಎಲ್ಲ ಶುರು ಮಾಡೋದು. ಎಲ್ಲರೂ ಕೆಲಸ ಮಾಡಿ ಎಣ್ಣೆ ಕುಡಿದ್ರೆ ನಾನು ಕೆಲಸ ಮಾಡೋಕ್ಕೆ ಎಣ್ಣೆ ಕುಡಿತೀನಿ. ಬನ್ನಿ, ನಮ್ಮದು ಇವತ್ತಿನ ದಿನ ಹೇಗಿರುತ್ತೆ, ಏನೆಲ್ಲ ಮಾಡ್ತೀನಿ. ದೇವಸ್ಥಾನಕ್ಕೆಲ್ಲ ಹೋಗಬೇಕು, ನಾಗಪ್ಪಗೆ ಹಾಲು ಹಾಕಕ್ಕೆ ಹೋಗಬೇಕು. ಆಗುತ್ತಾ? ಅದೇ ತೋರಿಸ್ತಾರಲ್ಲ, ಕರೆಂಟ್ ಹೊಡೆದಕ್ಕಾಗಿ ಥರ ಆಗ್ಬಿಡ್ತೀನಿ ಅಷ್ಟೇ. ರೀಲ್ಸಲ್ಲಿ ತೋರಿಸ್ತಾರಲ್ಲ, ಹಿಂಗೆ ಇಟ್ಕೊಂಬಿಟ್ರೆ ರೆಡಿ ಆಗಿಬಿಡ್ತಾರೆ ಅಂತ. ನಾನು ಆಮೇಲೆ ಹಂಗೆ ಮಾಡ್ತೀನಿ ಫ್ರೆಂಡ್ಸ್. ಅಡುಗೆ ಎಲ್ಲ ಮುಗಿಸಿದ ಮೇಲೆ ಇದೊಂದು ಸತಿ ಬಾಯಲ್ಲಿ ಇಟ್ಕೊಂಡ್ಬಿಡ್ತೀನಿ. ರೆಡಿ ಆಗೋದು ಅದ್ರ ತಪ್ಪುತ್ತಲ್ಲ. ಇದನ್ನು ಬಾಯಿಗೆ ಇಟ್ಕೊಂಡ್ಬಿಟ್ರೆ ಸಾಕು, ಆಟೋಮೆಟಿಕ್ ರೆಡಿ ಆಗುತ್ತೆ ಮನುಷ್ಯ. ಆಮೇಲೆ ಹಾಗೆ ಮಾಡ್ತೀನಿ ನೋಡಿ. ದೀಪ ಎಲ್ಲ ಹಚ್ಚಿದಾದ್ಮೇಲೆ ನಾನಿಲ್ಲಿ ಬೇಳೆ ಕುದಿಯಕ್ಕೆ ಇಟ್ಟಿದ್ದಲ್ರಿ, ಬೇಳೆ ಕುದೈತಿ. ಅದಕ್ಕೆ ಬೆಲ್ಲ ಹಾಕಿ ಈಗ ಮಿಕ್ಸ್ ಮಾಡಾಕತ್ತೀನಿ. ಇದನ್ನು ಪೂರ್ತಿಯಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಅಂತ. ಟವಲ್ ಯಾಕೆ ಕಟ್ಕೊಂಡಿನಿ ಅಂತ ನೋಡಾಕತ್ತೀರಿ. ಟವಲ್ ಹೊಸ ನೈಟಿ ಐತಿ, ಹೊಲಸು ಆಗಬಾರ್ದಲ್ಲ, ಅದಕ್ಕೆ. ಹೊಸದಾಗಿದ್ದಾಗ ಸ್ವಲ್ಪ ಜೋಪಾನ ಮಾಡೋದು, ಹಳೇದಾದ್ಮೇಲೆ ಎತ್ತಿಸೋದು ಆ ಥರ ಅಲ್ವಾ. ಹಾಗಾಗಿ ಏನಿಲ್ಲ, ಸ್ವಲ್ಪ ಅದು ಇದು ಕೈ ಒರೆಸ್ಕೋತೀನಿ ಅಂತ ಹೇಳಿಬಿಟ್ಟು ಹಾಗಾಗಿ ಅದನ್ನು ಟವಲ್ನ ಕಟ್ಕೊಂಡಿದ್ದೆ. ಹಬ್ಬಕ್ಕೆ ಅಡುಗೆ ಮಾಡಬೇಕು ಅಥವಾ ಜಾಸ್ತಿ ಅಡುಗೆ ಮಾಡ್ಬೇಕಂದ್ರೆ ನಾನು ಹೀಗೆ ಕಟ್ಕೊಂಡೇ ಮಾಡೋದು. ಯಾವ ಡ್ರೆಸ್ ಅದು ಹೊಸದು ಹಳೇದಂತೇನಿಲ್ಲ, ಆ ಥರ ಕಟ್ಕೋತೀನಿ. ಬೇಳೆ ಕುದಿಯೋಕೆ ಇಟ್ಟೀನಿ. ಬೇಳೆ ಕುದಿಯೋವರೆಗೂ ನೋಡ್ರಿ ಫಸ್ಟೇ ಹಿಟ್ಟು ಕಲಸಿಟ್ಟಿದ್ದೆ. ಅಗದಿ ಬೆಣ್ಣೆ ಥರ ಆಗೈತಿ ಹಿಟ್ಟಂತ ಕಲಸಿರೋದು. ಕಟ್ಟು ತೆಗೆದು ಎತ್ತಿಟ್ಟಿನಿ, ಸಾಂಬ್ರ ಮಾಡಬೇಕು. ಮತ್ತು ಈ ಸದ್ದ ನಾನಿಂದ ಬಜ್ಜಿ ಮಾಡ್ಲಿಕ್ಕೆ ಕಡಲೆ ಹಿಟ್ಟು ಕಲ್ಸಕತ್ತಿದ್ದೆ. ಫೋನ್ ಹಿಡ್ಕೊಂತ ಹೇಳಿದ್ನಲ್ರಿ, ಅದಕ್ಕೂ ಬೈಯಾಕತ್ತಿದ್ರು. ಹಂಗೆ ಮಾಡಬೇಡ, ಹಂಗೆ ಯಾಕೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ರೇಗಿಸ್ತಾ ಇದ್ದೆ.
ಏನು ಮಾಡೋದು ಫ್ರೆಂಡ್ಸ್, ಭಾಗ್ಯ ಇದ್ದಾಗ ಭಾಗ್ಯ ಫೋನ್ ಹಿಡಿತಾಯಿದ್ಲು. ಪ್ರತಿಯೊಂದಕ್ಕೂ ಭಾಗ್ಯನ ಮಿಸ್ ಮಾಡ್ಕೋತಾ ಇದ್ದೆ ತುಂಬಾ. ಇವ್ರಿಗೆ ಫೋನ್ ಹಿಡಿಯೋ ಅಂತಂದ್ರೆ ಬೈತಾರೋ, ಬೈಸ್ಕೊಂಡಾದರೂ ಪರವಾಗಿಲ್ಲ ವಿಡಿಯೋ ಮಾಡಲೇಬೇಕು ಅಂತ ಬೈಸ್ಕೊಂಡೆ. ಆಮೇಲೆ ರುಬ್ಬೋ ಕಲ್ಲು ನೋಡಿ, ಅವಾಗ ತೊಗೊಂಡಿದ್ನಲ್ವ, ಇವಾಗ ಯೂಸ್ ಆಗ್ತಾಯಿದೆ. ತುಂಬಾ ಖುಷಿ ಆಯಿತು ರುಬ್ಬೋ ಕಲ್ಲು ತೊಗೊಂಡಿರೋದು. ನೋಡಿ ತೊಳ್ಕೊಂಡು ಅದರಲ್ಲಿ ರುಬ್ತಾಯಿದ್ದೀನಿ, ಮಿಕ್ಸಿಯಲ್ಲಿ ಹಾಕ್ತಾಯಿಲ್ಲ. ಮಿಕ್ಸಿಯಲ್ಲಿ ಹಾಕೋದು ಇಲ್ಲ, ನನಗೆ ಇಷ್ಟನೇ ಆಗೋಲ್ಲ ಮಿಕ್ಸಿಯಲ್ಲಿ. ಒಟ್ಟು ರುಬ್ಬಿ ಮಾಡ್ಬೇಕು ಅನ್ನೋದು ಖುಷಿ ನನಗೆ. ಇದೇ ರೀತಿ ಒಬ್ಬರು ಯೂಟ್ಯೂಬರ್ ಸಿಸ್ಟರ್ ಕೂಡ ತೊಗೊಂಡಿದ್ರು. ತುಂಬಾ ಖುಷಿ ಆಯಿತು. ಅವ್ರು ತೊಗೊಂಡು ಪೂಜೆ ಗೀಜೆ ಎಲ್ಲ ಮಾಡಿದರು. ನಾನು ಮಾಡಿಲ್ಲ ಅನ್ನೋ ಸ್ವಲ್ಪ ಬೇಜಾರಾಯ್ತು ಅಷ್ಟೇ. ಗೊತ್ತಿಲ್ಲ, ನಮ್ಮ ಮನೇಲಿ ಕೇಳಿದಾಗ ಅದು ಇಲ್ಲ ಮಾಡಿಲ್ಲ ಅಂದರೆ ಏನಾಗಲ್ಲ, ನಡೆಯುತ್ತೆ ಅಂತ ಹೇಳಿದ್ರು. ಹಾಗಾಗಿ ಸರಿ ಓಕೆ ಅಂತ ನಾನು ಮಾಡೋಕ್ಕೆ ಹೋಗಲಿಲ್ಲ. ಆಮೇಲೆ ರುಬ್ಬಾಕತ್ತಿದ್ದೆ. ನಮ್ಮ ಮನೆಯವ್ರು ನನ್ನನ್ನೇ ಆಡ್ಕೊಳಕತ್ತಿದ್ರು. ಯಾಕಪ್ಪ ಅಂತಂದ್ರೆ ಆ ರುಬ್ಬಕ್ಕಲ್ಲಂತೂ ಎಷ್ಟು ತಿರ್ಗಾಕತ್ತೀನಿ, ನೀನು ಅಷ್ಟು ಅಳ್ಗಾಡಕತ್ತೀನಿ ನೋಡು ಅಂತ ಹೇಳಿಬಿಟ್ಟು. ರುಬ್ಬೋದಾಗಲ್ಲ ಬಿಡೋದಾಗಲ್ಲ, ಮಿಕ್ಸಿ ಹಾಕಿದ್ಬಿಟ್ಟು ಎದಕ್ಕೆ ಮಾಡ್ಕೊತ ಕೂತಿದೆಯಲ್ಲ ಅಂತ ಬೈಯಕತ್ತಿದ್ರು. ಆಗುತ್ತಾ ಆಗಲ್ಲ ಗೊತ್ತಿಲ್ಲ. ಇವತ್ತೊಂದು ದಿನ ಪೂರ ರುಬ್ಬದೇ ಆದರೂ ಪರವಾಗಿಲ್ಲ, ನಾನು ರುಬ್ಬಲೇಬೇಕು ಅಂತ ಕೂತ್ಕೊಂಡಿದ್ದೀನಿ. ಅರ್ಧ ಕೆಜಿ ಹೂರಣ ರುಬ್ಬೋದಾಗಲ್ಲ ನನ್ನ ಕೈಯಲ್ಲಿ ಅಂತೂ. ರುಬ್ಬದೆ ಹೊಸ ಕಲ್ಲಲ್ಲ ಫ್ರೆಂಡ್ಸ್, ಅದು ಅಷ್ಟು ಬೇಗ ಸಣ್ಣ ಆಗಲ್ಲ. ಆದ್ರೂ ಬಿಟ್ಟಿಲ್ಲ. ಆ ಮೂಲೆಯಲ್ಲಿ ಸ್ವಲ್ಪ ಕುತ್ಕೊಂಡು, ನಡುಮನೆ ಸ್ವಲ್ಪ ಕುತ್ಕೊಂಡು ಹೆಂಗೋ ಮಾಡಿ ರುಬ್ಬಿದೆ. ಪೂರ್ತಿ ಬೆಣ್ಣೆ ಥರ ಮಾಡಿಬಿಟ್ಟೆ ಹೂರಣನ. ಮಸ್ತಾಗಿ ಇವಾಗ ಹೂರಣ ರೆಡಿಯಾಗಿದೆ. ಹೋಳ್ಗೆ ಯಾವ ಥರ ಬರ್ತದಂತ ಮುಂದೆ ನೀವೇ ನೋಡಿರಿ. ಕಲ್ಲಲ್ಲೇ ರುಬ್ಬಿರುವಂಥ ಹೋಳ್ಗೆ ರುಚಿ ಮತ್ತು ಅದು ಮಾಡೋ ರೀತಿ ಯಾವ ರೀತಿ ಇರ್ತೈತೆ ಅಂತ ನೀವು ಕೂಡ ನೋಡಿರಿ ಪೂರ್ತಿಯಾಗಿ. ಅದು ಎಷ್ಟು ಮಸ್ತಾಗಿರ್ತದಂತ. ಮತ್ತು ಈ ಏನು ಕಲ್ಲು ತೊಳೆದಿರ್ತೀವಲ್ಲ, ಈ ನೀರನ್ನ ಚೆಲ್ಲಬಾರ್ದು. ಫಸ್ಟ್ ಹೂರಣ ರುಬ್ಬಿದ ಮೇಲೆ ಕಲ್ಲೇನು ತೊಳಿತಲ್ರಿ, ಆ ನೀರ ಚೆಲ್ಲಕ್ಕೆ ಹೋಗಿ ನೋಡಿರಿ. ಎಲ್ಲ ಹೂರಣ ರುಬ್ಬಿದ್ದೈತಲ್ಲ, ಇಲ್ಲಿ ಹೋಳ್ಗೆ ಹಿಟ್ಟು ಕಲಸಿದ್ದಾಯ್ತು. ಇದು ಕಡ್ಬಿ ಹಿಟ್ಟು ಕಡ್ಯಾಕ ಕಲಸ್ಕೊಂಡಿದ್ದೆ. ತಳಗೇನೈತಿ, ಕಡ್ಲೆ ಹಿಟ್ಟೈತಿ. ಇಲ್ಲಿ ನೋಡ್ರಿ, ಕಡುಬು ಕುದಿಯಾಕಟ್ಟಿನಿ, ಕಡುಬು ಮಾಡಿಟ್ಟಿನಿ. ಕಡುಬು ಕುದಿಲಿ ನೋಡ್ರಿ, ಇಲ್ಲಿ ಹ್ಯಾಂಗೆ ಹೋಗ್ಬಿಟ್ಟಿತ್ತು ನೋಡಿ. ಅದಕ್ಕೆ ಮುರುಗಿ ಸುತ್ತೋದು ನಾ. ಆದರೆ ಈ ಕಡುಬಿಗೆ ಮುರುಗಿ ಸುತ್ತಬಾರ್ದು. ಈಗ ಇದಕ್ಕೆ ಹೋಯ್ತೀವಲ್ಲ, ನಾಗಪ್ಪಗೆ ತೊಗೊಂಡು ಹೋಗ್ತೀವಲ್ಲ, ಹಾಗಾಗಿ ಇದನ್ನು ಮುರುಗಿ ಸುತ್ತಬಾರ್ದು. ಅದಕ್ಕಾಗಿ ಸುತ್ತಲಿಲ್ಲ, ಹಂಗೆ ಬಿಟ್ಟು. ಅಯ್ಯ, ನನ್ನ ಕ್ಯಾಮ್ರಾ ಏನಾಯಿತು? ಆಯಿತು, ಸಾಂಬಾರು ರೆಡಿ ಆಯಿತು ನೋಡ್ರಿ. ಕಟ್ಟಿನ ಸಾರು ಘಮ 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 ಅಂತ ಇದೆ. ಅನ್ನ ಮಾತ್ರ ಸೀದೋಯ್ತು. ಡಬ್ಬು ಮೆಣಸಿನ್ಕಾಯಿ ತಂದಾರ, ಪಲ್ಯ ಮಾಡ್ಬೇಕಿನ. ಟೈಮ್ ಆಲ್ರೆಡಿ 10 ಆಯಿತು, ಭಾಳ ಟೈಮ್ ಆಯಿತು. ಮತ್ತು ಪೂಜೆ ಕಿಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಎಲ್ಲ. ಇನ್ನೂ ಏನೇನು ಕಮ್ಮಿ ಅದಂತ ನೆನಪು ಬರಲಾಗೈತಿ. ಇದಕ್ಕೆ ಈ ಸದ್ದು ಹಾಲು ಮತ್ತು ನೇವ್ದೆ 2 ಮಾತ್ರ ಗೊತ್ತು ಈ ಸದ್ದು ನನಗೆ, ಮಿಕ್ಕಿದ್ದು ಗೊತ್ತಿಲ್ಲ. ಇದು ದೇವ್ರಿಗೆ ಅಲ್ಲಿ ಇವು ಹಾಕಿ ಬರೋಕೆ ಈ ಥರ ಮಾಡ್ಕೋತೀವಿ. ಮತ್ತೇನು ಕಮ್ಮಿ ಬಿದ್ದೈತಿ? ಅರ್ಶಿನ ಕುಂಕುಮ ತೊಗೊಂಡಿನಿ, ಇಷ್ಟೆಲ್ಲ ಆಗೈತಿ. ಇನ್ನೂ ನೀರೊಂದು ತೊಗೋಬೇಕು, ಒಂದು ತೆಮ್ಮಿಗೆ ನೀರು ತೊಗೋಬೇಕು. ಹೀಗೆ ತುಂಬಿಟ್ಬಿಡ್ತೀನಿ, ನೆನಪಾರ್ತೀನಿ. ಮತ್ತೆ ನೀರು ರೆಡಿ ಮಾಡಿಟ್ರೆ, ನೀರೇನು ಹಿಂಗದ ಅಂದ್ಬಿಟ್ರೆ ಬೋರ್ ನೀರು, ಡೈರೆಕ್ಟಾಗಿ ಬೋರ್ ನೀರು ಚಾಲೂ ಮಾಡ್ಕೊಂಡು ತುಂಬ್ಕೊಂಡಿನಿ. ಇನ್ನು ಕಡುಬು ಕುದಿಲಿ, ನಾನು ರೆಡಿ ಆಗಿಬಿಡ್ತೀನಿ. ಸೀರೆ ಇದು ಉಟ್ಕೊಳ್ಳೋಣ ಅಂತ ಅಂದ್ಕೊಂಡಿನಿ. ನಾನು ಸೀರೆ ಉಟ್ಕೊಂಡು ರೆಡಿ ಆದೆ. ನನಗೂ ಒಂದು ಆಸೆ ಆಗಿತ್ತು, ಈ ರೀತಿ ಎಲ್ಲರೂ ಮಾಡ್ತಾರೆ ವಿಡಿಯೋನ, ನಾನು ಒಂದು ಸ್ವಲ್ಪ ಮಾಡಿ ನೋಡೋಣ ಅಂತ. ಅದ್ರಲ್ಲಿ ನನಗೆ ಜೋರು ನಗು ಬರ್ತಾಯಿತ್ತು. ಎಲ್ಲಿ ತಡ್ಕೊಳಕ್ಕಾಗ್ತಾ ಇರಲಿಲ್ಲ. ನಗು ಬಂದರೆ ಕಂಟ್ರೋಲ್ ಮಾಡಿಕೊಂಡು ವಿಡಿಯೋನ ಮಾಡಿದೆ. ಈ ಥರ ರೆಡಿಯಾಗಿದ್ದೀನಿ. ಇನ್ನೇನೋ ನಾಗಪ್ಪಗೆ ಹಾಲು ಹಾಕಕ್ಕೆ ಹೋಗಬೇಕು. ಇದೆಲ್ಲ ಸ್ವಲ್ಪ ಮಾತು ಕಿವಿಗೆ ಬಿದ್ದು ಸ್ವಲ್ಪ ಬೇಜಾರಾಯಿತು. ಮಕ್ಕಳಿಲ್ಲ ಅನ್ನೋ ಬೇಜಾರಿಲ್ಲ ನೋಡು ಅನ್ನೋ ಥರ. ಇವಾಗ ಮನೇಲಿಲ್ಲ ಅನ್ನೋದು ಬೇಜಾರು ಎಷ್ಟಿದೆ ಅಂತ ನಮ್ಮ ಮನಸ್ಸಲ್ಲಿ ಮಾತ್ರ ನಮಗೆ ಗೊತ್ತು. ನಾವು ಈ ಥರ ರೆಡಿ ಆಗಿದ್ದೀವಿ ಅಂತ ಅಂದಮೇಲೆ ಮಕ್ಕಳ ಚಿಂತೆ ಇಲ್ಲ, ಆರಾಮಾಗಿ ಗಂಡ ಹೆಂಡತಿ ಇದ್ದಾರೆ, ಹಬ್ಬ ಮಾಡ್ತಾಯಿದ್ದಾರೆ ಜೋರಾಗಿ ಅಂತ ಅಂದ್ಕೊಂಡ್ರು ಪರವಾಗಿಲ್ಲ. ಯಾಕಂದ್ರೆ ಮಕ್ಕಳಿದ್ದಾಗ ನಾವು ರೆಡಿ ಆಗೋ ಅವಶ್ಯಕತೆ ಇರಲಿಲ್ಲ. ಮಕ್ಕಳನ್ನ ರೆಡಿ ಮಾಡಿ ಅವ್ರ ಕಡೆಯಿಂದ ನಾನು ಹಬ್ಬನ ಮಾಡಿಸ್ತಾ ಇದ್ದೆ. ನಾನು ಆವಾಗ ರೆಡಿ ಆಗ್ತಾ ಇರಲಿಲ್ಲ. ಇವಾಗ ನಾವು ಹಬ್ಬ ಮಾಡಬೇಕಂದ್ರೆ ಏನು ಹರಿದೋಗಿರೋ ನೈಟಿ ಮೇಲೆ ಹಬ್ಬ ಮಾಡೋಕ್ಕಾಗಲ್ಲ. ಅದು ಮಾತು ಸ್ವಲ್ಪ ಕಿವಿಗೆ ಬಿತ್ತು, ಅದು ನನಗೆ ಬೇಜಾರಾಯಿತು. ಪರವಾಗಿಲ್ಲ, ಆಡ್ಕೊಳ್ಳೋರು ಬಾಯಿಗಂತೂ ಹಿಡಿಯೋಕ್ಕಾಗಲ್ಲ. ಆಡ್ಕೊಂಡ್ರೆ ಆಡ್ಕೊಂಡು ಹೋಗಲಿ ಅಷ್ಟೇ. ಅಂದರೆ ಏನಾಗಲ್ಲ. ಯಾಕಂದರೆ ಈಗ ಮಕ್ಕಳಿಲ್ಲ ಅಂದರೆ ನಾವೇ ರೆಡಿಯಾಗಿ ಮಾಡಬೇಕಾಗತ್ತೆ ಹಬ್ಬ. ಹಾಗೆ ಇರೋಕ್ಕಂತೂ ಆಗೋದಿಲ್ಲ. ಹಾಗಾಗಿ ಅವ್ರು ಅಂದ್ಕೊಂಡವರು ಅಂದ್ಕೊತ ಅಲ್ಲೇ ಕೂತ್ಕೊಳ್ಳಿ ಅಂತ. ಅವರು ಮಾಡಲ್ಲ, ಮಾಡೋರಿಗೂ ಮಾಡೋಕ್ಕೆ ಬಿಡಲ್ಲ ಅಂತ ನಾನು ಅಂದ್ಕೊಂಡು ಏನು ಮಾಡಿದೆ, ನನ್ನ ಪಾಡಿಗೆ ನಾನು ಬಂದೆ. ರೆಡಿಯಾಗಿ ಬಂದು ನಾಗಪ್ಪನಿಗೆ ಹಾಲು ಹಾಕೋಣ ಅಂತ ಬಂದಿದ್ದು. ಯಾಕೋ ಈ ವರ್ಷ ಸ್ವಲ್ಪ ಜನ ಕಮ್ಮಿ ಇತ್ತು ಅನ್ಕೋತೀನಿ. ಯಾಕಂದರೆ ನಿನ್ನೆ ಸ್ವಲ್ಪ ಜನ ಹಾಕಿ ಹೋಗಿದ್ದಾರೆ ಅಂತ ಅಂದರು. ಹಾಗಾಗಿ ಇವತ್ತು ಸ್ವಲ್ಪ ಜನ ಕಡಿಮೆನೇ ಅಂದರು. ಇನ್ನೂ ನಾವು ಸ್ವಲ್ಪ ಬೇಗನೆ ಬಂದಿದ್ದು. ಆಮೇಲೆ ಅದಕ್ಕಿಂತ ಮುಂಚೆ ತುಂಬ 7 ಗಂಟೆಯಿಂದ ಸ್ಟಾರ್ಟ್ ಆಗ್ತದೆ. ನೈವೇದ್ಯ ಎಲ್ಲ ಮಾಡ್ಕೊಂಬರೋದಕ್ಕಿಂತ ಜಾಸ್ತಿ ಹಾಲು ಹಾಕಿ ಹೋಗೋ ಜನನೇ ಜಾಸ್ತಿ. ಆಮೇಲೆ ನೈವೇದ್ಯ ಅಂದರೆ ನಮ್ಮ ಉತ್ತರ ಕರ್ನಾಟಕದವರೆಲ್ಲ ಇರ್ತಾರಲ್ಲ, ಆ ಥರದವರು ನೈವೇದ್ಯ ಅದು ಮಾಡ್ಕೊಂಬರ್ತಾರೆ. ಬೇರೆ ಕಡೆ ಅಂತ ಕೆಲವೊಬ್ಬರು ಪದ್ಧತಿ ಮೇಲೆ ಒಬ್ಬರು ಹಣ್ಣು ಕಾಯಿ ಮಾಡ್ಕೊಂಡು ಹೋಗ್ತಾರೆ. ನೈವೇದ್ಯಕ್ಕೆ ಅಂತ ಕಡುಬು ಅದೆಲ್ಲ ಮಾಡ್ಕೊಂಬರ್ತಾರೆ. ಆ ಥರ ಮಾಡ್ತಾರೆ. ಉಂಡೆ ಮಾಡ್ಕೊಂಡು ಇಟ್ಟು ಹೋಗ್ತಾರೆ.
ಆದರೆ ನಮ್ಮದು ಪದ್ಧತಿ ಏನಾಯಿತೋ ನಾನು ಕಡುಬು ಮಾಡಿಕೊಂಡು ಎಳ್ಳು ಉಂಡಿನ ತೊಗೊಂಡು ನಾನು ನೈವೇದ್ಯಕ್ಕೆ ತೊಗೊಂಡು ಬಂದಿದ್ದೀನಿ ಪೂಜೆ ಮಾಡೋಕ್ಕೆ. ಮನಸ್ಸಿಗೆ ಸ್ವಲ್ಪ ಬೇಜಾರು ಅನ್ನಿಸ್ತು, ಆದರೂ ಏನು ಮಾಡೋಕ್ಕಾಗಲ್ಲ. ಅದೇ ಹೇಳ್ದಂಗೆ ಜನಗಳ ಬಾಯಿ ಮುಚ್ಚೋಕ್ಕಾಗಲ್ಲ ಫ್ರೆಂಡ್ಸ್. ಏನು ಮಾಡೋದು, ಚುಚ್ಚಿ ಮಾತಾಡೋರನ್ನ ಡೈರೆಕ್ಟ್ ಏನಾದರೂ ಹೇಳಿದ್ರೆ ಡೈರೆಕ್ಟಾಗಿ ಹೇಳಬೇಕು ಅಂತ ಅನ್ಕೋತೀನಿ. ಹಿಂದೆ ಮುಂದೆ ಮಾತಾಡೋದ್ರಿಂದ ಸ್ವಲ್ಪ ಮನಸ್ಸಿಗೆ ಬೇಜಾರಾಗುತ್ತೆ. ಅಲ್ಲ, ಅದು ನಮ್ದು ಏನಿರುತ್ತೆ ಅಂತ ನಮ್ಗೆ ಗೊತ್ತು. ಹಾಗಂತ ಹಬ್ಬನ ಮುಗಿಸ್ಕೊಳ್ಳೋಕ್ಕೆ ನಾವು ಇಷ್ಟಪಡಲ್ಲ. ಯಾಕಂದರೆ ನಮಗೆ ಫಸ್ಟು ಮೇನ್ ನಮ್ಮ ಮನೇಲಾಗಲಿ ನಮ್ಮ ಕಡೆ ಯಾವ ಹಬ್ಬನೂ ಮುಗಿಸಲ್ಲ. ಎಂಥ ಪರಿಸ್ಥಿತಿ ಬಂದರೂ ಹಬ್ಬ ಮಾಡಲೇಬೇಕು ಅಂತ ಹಬ್ಬ ಮಾಡ್ತಾರೆ. ಅದು ಹಬ್ಬ ಒಂದು ವರ್ಷ ಹಬ್ಬ ಮುಗಿಸೋದ್ರಿಂದ ಎಷ್ಟು ಕಷ್ಟ ಬರುತ್ತೆ ಅಂತ ಅವ್ರಿಗೆ ಗೊತ್ತಾಗಲ್ಲ ಅಂತ ಅನ್ಕೋತೀನಿ. ಈ ರೀತಿ ನಾನು ಹಬ್ಬ ಮಾಡೋದ್ರಿಂದ ಕೆಲವೊಬ್ಬರಿಗೆ ಸ್ವಲ್ಪ ಕಷ್ಟ ಆಗ್ತಾ ಇದೆ. ಪರವಾಗಿಲ್ಲ, ಕಷ್ಟ ಮಾಡ್ಕೊಳ್ಳಿ, ನನಗೇನು ಕಷ್ಟ ಅನ್ನಿಸ್ತಾ ಇಲ್ಲ. ಯಾಕಂದರೆ ಏನು ಮಾಡೋದು, ನನಗೆ ಕೋಪ ಬಂದಾಗ ಏನೇನು ಮಾತಾಡ್ತೀನಿ ಅಂತ ನನಗೆ ಗೊತ್ತಾಗಲ್ಲ ನಿಜವಾಗ್ಲೂ ಫ್ರೆಂಡ್ಸ್. ನಮಗೆ ಬೇಜಾರು ಇರುತ್ತೆ, ಇರಲ್ಲ ಅಂತಲ್ಲ. ಇವಾಗ ಮಕ್ಕಳನ್ನ ಅಲ್ಲಿದ್ದಾರೆ ಅಂದರೆ ನಮಗೆ ಎಷ್ಟು ಬೇಜಾರಿದೆ ಮನಸ್ಸಲ್ಲಿ. ವರ್ಷ ನಾವು ಮಕ್ಕಳ ಜೊತೆಗೆ ಹಬ್ಬ ಮಾಡ್ತಾ ಇದ್ದೀವಿ ಅನ್ನೋದು ಎಷ್ಟು ಖುಷಿ ಇರ್ತಿತ್ತು, ಇವಾಗ ನಮಗಿಲ್ಲ ಅಂತ ಎಷ್ಟು ಬೇಜಾರಾಗಿದೆ ಗೊತ್ತಾ. ಮಕ್ಕಳು ಓದೋಕ್ಕೆ ಬರೆಯೋದು ತುಂಬ ಮುಖ್ಯ ಅಂತ ನಾವು ಒಂದು ಕಡೆ ಅವ್ರನ್ನ ಓದ್ಸೋಕ್ಕೆ ಬಿಟ್ಟರೆ ಇವರು ಈ ಥರ ಮಾತಾಡ್ತಾರೆ, ಮನಸ್ಸಿಗೆ ಚುಚ್ಚು ಮಾತುಗಳು. ಭಗವಂತ ನೀನೇ ನೋಡ್ಕೊ ಅಂತ ಹೇಳ್ಬಿಟ್ಟು ನಾನು ಯಾವುದಕ್ಕೂ ತಲೆ ಕೆಡಿಸ್ಕೊಂಡಿಲ್ಲ. ನನ್ನ ಪಾಡಿಗೆ ನಾನು ಹಬ್ಬನ ಮಾಡ್ತಾಯಿದ್ದೀನಿ. ನನ್ನ ಮಕ್ಕಳಿಗಾದರೂ ಒಳ್ಳೆಯದಾಗಲಿ, ಮಾತಾಡೋರು ಹಿಂಗಿದ್ರೂ ಮಾತಾಡ್ತಾರೆ, ಅದಕ್ಕೋಸ್ಕರ ನನ್ನ ಪಾಡಿಗೆ ನಾನು ಹಬ್ಬನ ಮಾಡ್ತಾಯಿದ್ದೆ. ಇಲ್ಲ ಫ್ರೆಂಡ್ಸ್, ಏನಾದರೂ ಮಾಡಿ, ಒಂದು ಒಳ್ಳೇದು ಮಾಡಿ ಒಂದು ಕೆಟ್ಟದ್ದು ಮಾಡಿ ಏನಾದರೂ ಮಾಡಿದ್ರು ಏನೋ ಹೇಳ್ತಾರಲ್ಲ, ಒಡಗೆ ಗಡಿಗೆ ಬೇಕಾದ್ರೆ ನಾವು ಮುಚ್ಬೋದು, ಈ ಜನಗಳ ಬಾಯಿ ಮುಚ್ಚೋಕ್ಕಾಗಲ್ಲ ಅನ್ನೋದು ಅದು ಅಷ್ಟೇ ಸತ್ಯ. ನನಗೆ ಫಸ್ಟೇ ನೇರವಾಗಿ ಮಾತಾಡಿದ್ರೆ ಸ್ವಲ್ಪ ಏನಾದರೂ ನಾನು ಮಾತಾಡ್ಬೋದು. ಅದರಲ್ಲಿ ಹಿಂದೆ ಮುಂದೆ ಮಾತಾಡೋರು ನೋಡಿಬಿಟ್ರೆ ಮೈಗೆ ಬೆಂಕಿ ಅಂಟ್ದಂಗೆ ಆಗ್ಬಿಡುತ್ತೆ ನನಗಂತೂ. ಇನ್ನು ಅದನ್ನೂ ಒಂದು ದಿವಸ ಬಿಡಲ್ಲ. ಅದು ಒಂದು ದಿವಸ ನಾನು ಮಾತಾಡಿ ತೋರಿಸ್ತೀನಿ. ನನಗೆ ಕೇಳಿಸ್ಕೊಂಡು ಕೂತ್ಕೊಳ್ಳೋಕ್ಕೆ ಇಷ್ಟ ಆಗಲ್ಲ. ಅದು ಒಂದಿಲ್ಲ ಒಂದು ದಿವಸ ಗೊತ್ತಾಗುತ್ತೆ. ಇದ್ರ ಮುಖಾಂತರ ಆದರೂ ಗೊತ್ತಾದ ಮೇಲೆ ಅವ್ರು ಕೇಳಿದಾಗ ಅದಕ್ಕೆ ಉತ್ತರ ಕೊಡ್ತೀನಿ ನಾನು ಕರೆಕ್ಟಾಗಿ. ಯಾಕಂದರೆ ನಾವು ಮಕ್ಕಳನ್ನ ಓದೋಕ್ಕೆಲ್ಲ ಅಲ್ಲಿ ಬಿಟ್ಟು ನಾವು ಇಬ್ಬರೇ ಇಲ್ಲಿ ಹಬ್ಬ ಮಾಡೋದು ಎಷ್ಟು ಕಷ್ಟ ಅಂತ ನಮಗೆ ಗೊತ್ತು. ಈ ಆಡ್ಕೊಳ್ಳೋರ ಬಾಯಿಗೆ ಏನು ಗೊತ್ತಿರುತ್ತೆ ಹೇಳಿ. ಹಾಗಾಗಿ ಹಬ್ಬದ ದಿನ ಕೂಡ ನಮಗೆ ಮನಸ್ಸಿಗೆ ಖುಷಿ ಇಲ್ದಂಗೆ ಮಾಡಿದ್ರು. ನಮ್ಮ ಮಕ್ಕಳು ಇವಾಗ ಅಲ್ಲಿ ಓದೋಕ್ಕೆ ಬಿಟ್ಟಿದ್ದೀವಿ, ನಾವಿಬ್ಬರೇ ಹಬ್ಬ ಮಾಡ್ತೀವಿ ಅನ್ನೋದೇ ಒಂದು ನನಗೆ ಬೇಜಾರಾಗಿತ್ತು. ಅಂಥದ್ರಲ್ಲಿ ಮಾತು ಕೇಳಿ ಇನ್ನೂ ಸ್ವಲ್ಪ ಬೇಜಾರಾಯಿತು. ಅದರಲ್ಲಿ ನನಗೇನು ಅನಿಸುತ್ತದೆ, ಯಾರಾದರೂ ಹೀಗೆ ಅಂತ ಅಂದ್ಕೊಂಡಾಗ ಅದ್ರ ವಿರುದ್ಧವಾಗಿ ಮಾಡೋದು ಭಾಳ ನನಗೆ ಇಲ್ಲ, ನಾನು ಮಾಡೇ ಬಿಡಬೇಕು ಅಂತ ಇನ್ನೂ ನಾನು ಚೆನ್ನಾಗಿ ಮಾಡಬೇಕು ಅನ್ನೋಷ್ಟು ಆಗ್ಬಿಡ್ತು ನನಗೆ. ಅದಕ್ಕೋಸ್ಕರ ನೀವು ಹೆಂಗೂ ಉರ್ಕೊತೀರೋ ಉರ್ಕೊಂಡು ಸಾಯಿರಿ ಅಂತ ನನ್ನ ಪಾಡಿಗೆ ನಾನು ಖುಷಿಯಾಗಿ ಹಬ್ಬನ ಮಾಡಿದೆ. ಈ ಹಬ್ಬ ನಿಮಗೆ ಹೆಂಗೆ ಅನ್ನಿಸ್ತು ಅಂತ ನೀವು ಕೂಡ ಹೇಳಿ. ನಿಮಗೂ ಈ ಥರ ಅನುಭವ ಆಗಿರುತ್ತೆ ಅಂದ್ಕೋತೀನಿ. ಯಾಕಂದರೆ ಪ್ರತಿಯೊಬ್ಬರು ಮನುಷ್ಯರಾಗಿ ಹುಟ್ಟಿದ ಮೇಲೆ ಇದು ಸಹಜನೇ. ಒಬ್ಬರ ಕೈಲಿ ಅನ್ನಿಸ್ಕೊಳ್ಳೋದಾಗಲಿ, ಒಬ್ಬರ ಕೈಲಿ ಹೇಳಿಸ್ಕೊಳ್ಳೋದು, ಇದೆಲ್ಲ ಸಹಜನೇ, ಗೊತ್ತಿರೋ ವಿಷಯ. ಆದರೂ ಆ ಟೈಮಲ್ಲಿ ತುಂಬಾ ದುಃಖ ಅನ್ನಿಸುತ್ತೆ, ತುಂಬಾ ಬೇಜಾರಾಗುತ್ತೆ. ಆದರೆ ಈ ಥರ ಮಾತಾಡೋಕ್ಕಿಂತ ಮುಂಚೆ ಸ್ವಲ್ಪ ಜನಗಳು ಯೋಚನೆ ಮಾಡಬೇಕು. ಮಾಡಲ್ಲ, ಪರವಾಗಿಲ್ಲ. ಯಾಕಂದರೆ ಅವ್ರ ತಿಳುವಳಿಕೆ, ಅವ್ರ ಬುದ್ಧಿ, ಅವ್ರಿಗೆ ಎಷ್ಟು ಅರ್ಥ ಆಗುತ್ತೋ, ಅವ್ರಿಗೆ ಎಷ್ಟು ತಿಳಿಯುತ್ತೋ ಅಷ್ಟು ಮಾತಾಡೋಕ್ಕೆ ಮಾತ್ರ ಸಾಧ್ಯ. ಅದ್ರ ಮೇಲೆ ಅವ್ರಿಗೆ ಮಾತಾಡೋಕ್ಕೆ ಆಗಲ್ಲ ಅಂತ ಗೊತ್ತಾಯಿತು ನನಗೆ. ಯಾಕಂದರೆ ಯಾರದೇ ಒಬ್ಬರ ತಿಳುವಳಿಕೆ, ಒಬ್ಬರ ಬುದ್ಧಿ ಎಷ್ಟಿರುತ್ತೆ ಅಷ್ಟೇ ಮಾತಾಡ್ಬೋದು. ಇನ್ನು ಅದಕ್ಕೂ ಮೀರಿ ನಮ್ಮ ತಿಳುವಳಿಕೆ ತಕ್ಕಷ್ಟು ಮಾತಾಡಂದರೆ ಅದು ಆಗಲ್ಲ. ಇನ್ನೊಬ್ರ ತಿಳುವಳಿಕೆ ತಕ್ಕಷ್ಟು ನಾವು ಮಾತಾಡಬೇಕಂದ್ರೆ ಅದು ಆಗಲ್ಲ. ಅವ್ರಿಗೇನು ಅನಿಸುತ್ತೋ ಅದನ್ನು ಹೇಳ್ತಾರೆ. ಅದನ್ನು ಸರಿನೋ ತಪ್ಪೋ ಅದನ್ನು ನಾವು ಅರ್ಥ ಮಾಡಿಕೊಂಡು ಅದನ್ನ ಅಲ್ಲಿಗೆ ಬಿಟ್ಬಿಡಬೇಕು ಅಂತ ನಂದು. ನಾನು ಅದಕ್ಕೆ ಏನು ತಲೆ ಕೆಡಿಸ್ಕೊಳ್ಳಿಲ್ಲ. ಬಂದು ಅಲ್ಲಿಂದ ಬರಬೇಕಾದ್ರೆ ಪೂಜೆ ಮಾಡಿ ಮುಗಿಸ್ಕೊಂಡು ಬರಬೇಕಾದ್ರೆ ಅಲ್ಲಿಂದ ಒಂದು 5 ಕಲ್ಲು ತೊಗೊಂಬಂದು ಹೊಸ್ತಿಲಿಗೆ ಈ ರೀತಿ ಪೂಜೆ ಮಾಡಬೇಕು. ಪೂಜೆ ಎಲ್ಲ ಮಾಡಿ ನಾನು ಹೋಳ್ಗೆ ಮಾಡೋಕ್ಕೆ ರೆಡಿ ಮಾಡಿದೆ. ಮನಸ್ಸು ಕಲ್ಲಾಗಿ ಈ ಸತಿ ನಾನು ಏನು ಮಾಡಿದ್ದೀನಿ ಅಂತ ನಾನು ಪೂರ್ತಿಯಾಗಿ ಹೇಳೋಕ್ಕೆ ಹೋಗಲ್ಲ. ಯಾಕಂದರೆ ತುಂಬ ಯಾರ ಹತ್ರ ಕೈತನನ ಕಟ್ಕೋಬಾರ್ದು ಅಂತ ನಮ್ಗೆ ಹೇಳ್ತಾರೆ. ಕೆಲವೊಬ್ರಿಗೆ ಅರ್ಥ ಆದ್ರೆ ಓಕೆ, ಅರ್ಥ ಆಗಿಲ್ಲ ಅಂದರೆ ಅದು ಇನ್ನೊಂದು ಸತಿ ನೋಡೋಣ. ನನಗೆ ಯಾವ ರೀತಿ ಹೇಳೋದು, ನಮ್ಮ ಭಾಷೆಯಲ್ಲಿ ಹೇಳಬೇಕಾದ್ರೆ ಯಾರನ್ನೂ ಕೈತನ ಕಟ್ಕೋಬಾರ್ದು ಅಂತ. ಭೂಮಿ ಮೇಲೆ ಇರೋವರೆಗೂ ಎಲ್ಲರ ಜೊತೆ ಖುಷಿಯಾಗಿರ್ಬೇಕು ಅಷ್ಟೇ. ಅವ್ರ ಬುದ್ಧಿ, ಅವ್ರದ್ದೇ ತಿಳುವಳಿಕೆ ಎಷ್ಟಿರುತ್ತೋ ಅಷ್ಟು ಅವ್ರು ಹಂಗಿರಲಿ. ನಮ್ಗೆ ಹೆಂಗೆ ಅನಿಸುತ್ತೋ ನಾವು ಹಂಗಿರೋಣ. ನಮ್ಮ ತಾಯಿ ಹೇಳೋದು ಒಂದು ಮಾತು, ಯಾವತ್ತೂ ಇಸ ಎರೆದವ್ರಿಗೆ ಹಾಲು ಎರಿಬೇಕು ಅಂತ ನಮ್ಮ ತಾಯಿ ಯಾವಾಗಲೂ ಹೇಳಿದ್ದಾರೆ. ನಾನು ಅದೇ ರೀತಿಯೇ ನಡ್ಕೊಂಡು ಹೋಗ್ತಾ ಇದ್ದೀನಿ ಅಷ್ಟೇ. ನೋಡ್ತಾ ಇರ್ಬೋದು ಹೋಳ್ಗೆ ಎಷ್ಟು ಮಸ್ತಾಗಿ ಬರಕತ್ತಾವ ಅಂತಂದ್ರೆ ತುಂಬಾ ಖುಷಿ ಆಯಿತು ಹೋಳ್ಗೆ ನೋಡಿ ಕೂಡ. ಯಾಕಂದ್ರೆ ಹೂರಣ ರುಬ್ಬಿ ಮಾಡಿದ್ದು ಒಂದು, ಹಿಟ್ಟು ಭಾರಿ ಮಸ್ತಾಗಿ ಕಲಸಿಟ್ಟಿದ್ದೆ ಖುಷಿಯಲ್ಲಿ. ಅವ್ರು ಬೈದರು ಅಂತ ಖುಷಿಯಲ್ಲಿ, ಬೇಜಾರಲ್ಲೆಲ್ಲ ಖುಷಿಯಲ್ಲಿ ಈ ರೀತಿ ಮಾಡಿಕೊಂಡೆ ನೋಡಿ. ಪೂರಿ ಥರ ಬರ್ತಾಯಿದೆ, ಸಖತ್ತಾಗಿದೆ. ತುಂಬಾ ಖುಷಿ ಆಯಿತು. ಖುಷಿಯಿಂದ ಹೋಳಿಗೆ ಮಾಡಿದ್ದು ನೋಡಿ.
ಇಷ್ಟಕ್ಕೊಂದು ಹೋಳಿಗೆ ಆಯಿತು ಇಬ್ಬರಿಗೆ ಅಂತ ಹೇಳ್ಬಿಟ್ಟು ಮಾಡಿದ್ದೀನಿ. ಅಂದರೆ ನಾವು ಸ್ವಲ್ಪ ಹೋಳಿಗೆ ಜಾಸ್ತಿ ತಿನ್ನೋದು, ತುಂಬಾ ಇಷ್ಟ ಆಗುತ್ತೆ ಹೋಳಿಗೆ ಅಂದರೆ ನನಗಂತೂ. ನಮ್ಮ ಮನೆಯವ್ರಿಗೂ ಕೂಡ ಅಷ್ಟೇ ಇಷ್ಟ ಆಗುತ್ತೆ. ಭಾಗ್ಯ ಸಿದ್ಧಾರ್ಥ ಸ್ವಲ್ಪ ಕಮ್ಮಿ ಹೋಳಿಗೆ ತಿನ್ನಲ್ಲ ಅಷ್ಟೊಂದು. ಇದ್ರದ್ದು ಡಬ್ಬು ಮೆಣಸಿನ್ಕಾಯಿ ಪಲ್ಯ ಮಾಡಿದ್ದೆ, ಎಣ್ಣೆ ಕಾಯಕ್ಕಿಟ್ಟಿನಿ, ಹಪ್ಪಳ ಕರೆದ್ಬಿಟ್ಟು ಮತ್ತು ಬಜ್ಜಿ ಮಾಡ್ಕೋಬೇಕು. ಹಪ್ಪಳ ನೋಡಿ ಮಸ್ತ್ನಾಗ ಉಬ್ಬಿ ಬರತ್ತೆ. ಮೊನ್ನೆ ನಾನು ಹಿಂದಿನ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ. ಈಗ ಆಯಿತು ಒಂದು 2 ತಿಂಗಳೈತೆ ನಾನು ಹಾಕಿ. ಹಪ್ಪಳ 100 ರೂಪಾಯಿಗೆ 200 ಹಪ್ಪಳ ತೊಗೊಂಬಂದಿದ್ದೆಲ್ಲ. ಹಪ್ಪಳ ಒಳ್ಳೆ ಹಬ್ಬಕ್ಕೆಲ್ಲ ಸರಿ ಹೋಯಿತು ನಮಗೆ. ಹಬ್ಬದಲ್ಲಿ ಹಪ್ಪಳ ಇಲ್ಲಾಂದರೆ ಹಬ್ಬನೇ ಆಗಲ್ಲ ಅನ್ನೋ ಥರ ಅನಿಸುತ್ತೆ ನನಗಂತೂ. ಬಜ್ಜಿ ಹಪ್ಪಳ ಬೇಕೇ ಬೇಕು ನನಗೆ ಹಬ್ಬಕ್ಕೆ. ಏನಪ್ಪ ಅಂತಂದ್ರೆ ಕಡಲೆಬೇಳೆ ಚಟ್ನಿ, ಬದ್ನಿಕಾಯಿ ಪಲ್ಯ ಅಥವಾ ಮೆಣಸಿನ್ಕಾಯಿ ಪಲ್ಯ, ಈ ಥರದ್ದು ಒಂದು ಪಲ್ಯ ಆಗಬೇಕು, ಬಜ್ಜಿ ಹಪ್ಪಳ ಆಗಬೇಕು, ಸಾಂಬಾರು ಆಗಬೇಕು, ಅಂದರೆ ಹಬ್ಬ. ಇಷ್ಟು ಇದನ್ನೆಲ್ಲ ರೆಡಿ ಮಾಡ್ಕೊಂಡಾದಮೇಲೆ ನಾವು ಮತ್ತೆ ಇನ್ನು ಊಟ ಮಾಡಬೇಕು. ಬಜ್ಜಿ ಅಂತೂ ಮಸ್ತಾಗಿ ಬಂದವು. ನಾನು ಬಜ್ಜಿ ಮಾಡಿದಾಗೆಲ್ಲ ವಿಜುನೇ ನೆನಪಾಗೋದು. ವಿಜು ಬಜ್ಜಿ ತಿನ್ಕೊಂಬಿಡಿ. ತುಂಬ ಇಷ್ಟಪಡ್ತಾರೆ ಅವರು ಕೂಡ ಬಜ್ಜಿ. ನನಗೂ ಕೂಡ ತುಂಬಾ ಇಷ್ಟ. ಅವರು ಮಾಡಿದಾಗ ನನ್ನ ಬಾಯಿಗೆ ನೀರು ಬರುತ್ತೆ, ನಾನು ಮಾಡಿದಾಗ ಅವ್ರ ಬಾಯಲ್ಲಿ ನೀರು ಬರುತ್ತೆ, ಆ ಥರ. ಬಜ್ಜಿ ಅಂದರೆ ಇಬ್ರಿಗೂ ಪಂಚ ಪ್ರಾಣ. ನನಗೆ ಒಂದು ಸತಿ ಆಸೆ ಆಗಿದೆ, ಶಿಲ್ಪ ಕೈಯಲ್ಲಿ ಮಾಡಿಸ್ಕೊಂಡು ತಿನ್ನಬೇಕು ಅಂತ. ಅವ್ರು ಊರಿಗೆ ಹೋದಾಗ ಅವಳ ಕೈಯಲ್ಲಿ ಮಾಡಿಸ್ಕೊಂಡು ತಿನ್ನಬೇಕು ಬಜ್ಜಿ ಅಂತ. ಈಗ ನೋಡಿ ಎಲ್ಲ ರೆಡಿ ಆಯಿತು. ಚಟ್ನಿ, ಚಪಾತಿ, ಹೋಳ್ಗೆ, ಪಲ್ಯ, ಬಜ್ಜಿ, ಅನ್ನ, ಸಾಂಬಾರು ಎಲ್ಲ ಪೂರ್ತಿಯಾಗಿ ರೆಡಿಯಾಗಿದೆ. ಇನ್ನೇನಿಲ್ಲ, ಟೈಮ್ ಆಗ್ತಾ ಬಂತು. ಮಧ್ಯಾಹ್ನನೇ ನಾನೆಲ್ಲ ಮಾಡಿ ಊಟಕ್ಕೆ ಕೂತ್ಕೋಬೇಕನ್ನಷ್ಟೇ. ಎದ್ದಿದ್ದೆಲ್ಲ ಜಲ್ದಿನೇ ಎದ್ದೀನಿ. ಮಾಡ್ಕೊಳಕ್ಕೆ ಯಾಕೆ ಲೇಟ್ ಆಯ್ತು ಅಂದ್ರೆ ಹೂರಣ ರುಬ್ಬೋದು ಭಾಳ ಲೇಟ್ ಆಯ್ತು. ಬೇಸ್ 1 ತಾಸು ರುಬ್ಬಿನ್ರಿ ನಾನು ಕೂತದಕ್ಕೆ. ಹಾಗಾಗಿ ಲೇಟ್ ಆಯಿತು. ಟವಲ್ ಬಿಚ್ಚೋದು ನೆನಪೇ ಇಲ್ಲ, ಹಂಗೆ ಊಟಕ್ಕೆ ಕೂತೀನಿ. ಅಡುಗೆ ಮಾಡೋದ್ರಲ್ಲೇ ಒಂದೊಂದು ಮರ್ತು ಹೋಗಿರ್ತೀನಿ ಅಂತೀನಿ. ಟವಲ್ ಕಟ್ಕೊಂಡೋದು ಬಿಚ್ಚೋದಂತೂ ಅದು ಪೂರ್ತಿ ಮರ್ತೇ ಹೋಗಿರ್ತೀನಿ, ಬಿಟ್ಬಿಡ್ರಿ. ಬರ್ರಿ ಎಲ್ಲರೂ ಊಟ ಮಾಡೋಣಂತ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ನಿಮಗೇನಾದರೂ ಇನ್ನು ಏನಾದರೂ ಇದರಲ್ಲಿ ಬದಲಾವಣೆ ಅನಿಸುತ್ತೆ ಅಂದರೆ ದಯವಿಟ್ಟು ನನಗೆ ಒಂದು ಕಮೆಂಟ್ ಮಾಡಿ ತಿಳಿಸಿ. ಏನಂದರೆ ತಪ್ಪು ಸರಿ ಏನಾದರೂ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿದ್ರೆ ನಮಗೂ ಕೂಡ ಅರ್ಥ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ಬನ್ನಿ, ಹಬ್ಬದ ಊಟ ಮಾಡೋಣ. ನಾಗರ ಪಂಚಮಿ ಹಬ್ಬದ ಊಟ ಮತ್ತು ನೆಕ್ಸ್ಟ್ ಹಬ್ಬದವರೆಗೂ, ಅಂದರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮತ್ತೆ ರೆಡಿ ಆಗುತ್ತೆ. ಎಷ್ಟು ಸತಿ ಉಂಡ್ರು ಬಟ್ ನನಗಂತೂ ಬೇಜಾರೇ ಆಗಲ್ಲ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿತ್ತು. ಇಷ್ಟ ಆದರೆ ಗೊತ್ತಲ್ಲ, ಲೈಕ್ ಮಾಡಿ, ಪ್ಲೀಸ್ ಒಂದು ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಕಮೆಂಟ್ ನನಗೆ ತುಂಬಾ ಮುಖ್ಯ. ಯಾಕಂದರೆ ತುಂಬಾ ಇಷ್ಟಪಡ್ತೀನಿ ಕಮೆಂಟ್ನ. ಯಾವ ರೀತಿ ಕಮೆಂಟ್ ಮಾಡಿದ್ದೀರಾ ಅಂತ ಪ್ಲೀಸ್ ಒಂದು ಕಮೆಂಟ್ ಮಾಡಿ ತಿಳಿಸಿ. ಓಕೆ ಫ್ರೆಂಡ್ಸ್, ಎಲ್ಲರಿಗೂ ಬಾಯ್. ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನಿ. ಊಟ ಸೂಪರಾಗಿದೆ.